ಇನ್ನು ಬಿಜೆಪಿ ನಾಯಕರಿಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒಂದು ಅಸ್ತ್ರ ಸಿಕ್ಕಿಬಿಟ್ಟಿದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ 117 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಜಗಳೂರಿನಿಂದ ಅಪ್ ಟು ಬಳ್ಳಾರಿ ತನಕ ಈಗ ಪಾದಯಾತ್ರೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ತಮ್ಮ ಕ್ಷೇತ್ರವನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ರಾಮುಲು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾದರೆ ಪಾದಯಾತ್ರೆ ಮೂಲಕ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಇದೊಂದು ಪ್ಲಾನಾ? ನವೆಂಬರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಕೇಳಬಂದಿತ್ತು. ಹೀಗಾಗಿ ವರಿಷ್ಠರನ್ನ ತಮ್ಮತ್ತ ಸೆಳೆಯೋದಕ್ಕೆ ವಿಜೇಂದ್ರ ಅವರ ಒಂದು ಪ್ರಯತ್ನನ ಇದು. ಪಾದಯಾತ್ರೆಗೆ ಆಸಕ್ತಿ ತೋರ್ತಿರತಕ್ಕಂಥ ಶಾಸಕ ಶ್ರೀರಾಮುಲು SC/ST ಸಮುದಾಯವನ್ನು ಸೆಳೆಯೋದಕ್ಕೆ ರಾಮುಲು ಎಲ್ಲೋ ಒಂದು ಕಡೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥ ಒಂದು ಚರ್ಚೆಗಳು ಶುರುವಾಗಿದ್ದಾವೆ. ಎಸ್ ರಂಜನ್, ಈಗ ಓಕೆ ರಂಜನ್, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ. ಈಗ ಬಳ್ಳಾರಿ ರಾಜಕೀಯದಲ್ಲಿ ಮತ್ತೆ ಪಾದಯಾತ್ರೆಯ ಸದ್ದು ಕೇಳಿ ಬರ್ತಾ ಇದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಜಗಳೂರಿನಿಂದ ಅಪ್ ಟು ಬಳ್ಳಾರಿ ತನಕ ಪಾದಯಾತ್ರೆ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ರಾಜಕೀಯ ವಲಯದಲ್ಲಿ ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಅಷ್ಟಕ್ಕೂ ಈ ಪಾದಯಾತ್ರೆಯ ಉದ್ದೇಶ ಕೇವಲ ನಾಗೇಂದ್ರ ರಾಜೀನಾಮೆ ಪಡೆಯೋದಾ ಅಥವಾ ಇದರ ಹಿಂದೆ ಬಿಜೆಪಿಯ ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆಯಾ ಅಂತಕ್ಕಂಥ ಒಂದಿಷ್ಟು ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಜಗಳೂರಿನಿಂದ ಬಳ್ಳಾರಿಯ ತನಕ ಸುಮಾರು 117 ಕಿಲೋಮೀಟರ್ ಪಾದಯಾತ್ರೆ ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಎಸ್ ರಂಜನ್, ಈಗ ಒಂದು ಕಡೆ ಈ ಯತೀಂದ್ರ ವಿಚಾರ ಹೇಳ್ತಾ ಇದ್ರಿ. ಯತೀಂದ್ರ ಅವರು ಒಂದಿಷ್ಟು ಜನನ ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಪಡ್ತಿದ್ದಾರೆ. ಇನ್ನೊಂದು ಕಡೆ ಈಗ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ 117 ಕಿಲೋಮೀಟರ್. ಇದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಯಾತಕ್ಕೋಸ್ಕರ ಈ ಪಾದಯಾತ್ರೆ, ಅಷ್ಟು ದೊಡ್ಡ ಮಟ್ಟದ ಪಾದಯಾತ್ರೆ ಯಾಕೆ ಮಾಡಬೇಕು ಅಂತ? ಪ್ರಮೋದ್ ಬೋಪಣ್ಣ, ಈಗಾಗಲೇ ನಾವು ಮಾತಾಡ್ಕೊಂಡು ಬರ್ತಿದ್ವಿ. ಒಂದು ಕಡೆಯಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಉಳಿವಿಕೆ, ಅದೇ ರೀತಿಯಾಗಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಈ ಒಂದು ವರ್ಚಸ್ಸನ್ನು ಪ್ರೂವ್ ಮಾಡಬೇಕು. ಒಂದು ಕಡೆಯಿಂದಾಗಿ ವಿಜೇಂದ್ರ ಅವರಿಗೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಇದೆ, ಆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕಲ್ವಾ. ಈ ಹಿನ್ನೆಲೆಯಲ್ಲಿ ಅವರು ಹೈಕಮಾಂಡ್ ನಾಯಕರ ಜೊತೆ ನನ್ನ ವರ್ಚಸ್ಸು, ನನ್ನ ನಾಯಕತ್ವ 2028ರ ಚುನಾವಣೆಯಲ್ಲಿ ಪ್ರತಿನಿಧಿತ್ವ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರೂವ್ ಮಾಡ್ಕೊಳ್ಬೇಕಲ್ವಾ. ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಮೂಲಕ ಒಂದು ಸಮುದಾಯವನ್ನು ಓಲೈಕೆ ಮಾಡಿಕೊಂಡು ಆ ಒಂದು ಸಮುದಾಯದ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಈ ಪಾದಯಾತ್ರೆ ಹಿಂದಿರುವಂಥದ್ದು. ಜೊತೆಗೆ ಈ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ನೋಡಿದ್ರೆ ಒಂದಿಷ್ಟು ಹೆಸರುಗಳು ಬರುತ್ತೆ. ಪ್ರಮುಖವಾಗಿ BY ವಿಜೇಂದ್ರ ಇರಬಹುದು. ಈಗಾಗಲೇ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರುವಂತಹ R ಅಶೋಕ್ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆದರೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಪಟ್ಟ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಆದರೆ ಇದರ ಜೊತೆಗೆ ಇದರ ನಂತರದಲ್ಲಿ ಗುರುತಿಸಿಕೊಳ್ಳಲ್ಪಡುವ ಅಂತ ಹೇಳಿದ್ರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹವರು ಸುನಿಲ್ ಕುಮಾರ್ ಅವರು, ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು, ಇವರೇ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ, ಜೊತೆಗೆ ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚಾಗಿ ಬಂದಿದ್ವು. ಅದರ ಜೊತೆಗೆ ಈಗಾಗಲೇ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತಹ ಅಭ್ಯರ್ಥಿ ಅಂತ ಹೇಳಿದ್ರೆ ಶ್ರೀರಾಮುಲು ಅವರು. ಈ ಶ್ರೀರಾಮುಲು ಅವರು ಪಾದಯಾತ್ರೆಯನ್ನ ಮಾಡಿ ಒಂದು ಕಡೆಯಿಂದಾಗಿ ಬಿಜೆಪಿಯಲ್ಲಿ ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ರೆ, ಒಂದು ಕಡೆಯಿಂದಾಗಿ ತನ್ನ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ BY ವಿಜೇಂದ್ರ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆಯ ಮೊರೆಯನ್ನ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡೂ ಪಕ್ಷಗಳು, ಒಂದು ಕಡೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಒಂದು ವಿರೋಧ ಪಕ್ಷ, ಜೊತೆಗೆ ಆಡಳಿತ ಪಕ್ಷಗಳ ಎರಡು ಪಕ್ಷಗಳ ಏನು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡ್ತಂತ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಕೂಡ ತಮ್ಮ ತಮ್ಮ ಸ್ಥಾನದ ಉಳಿವಿಗಾಗಿ ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ, ಜೊತೆಗೆ ತಮ್ಮ ಒಂದು ವರ್ಚಸ್ಸನ್ನ ಉಳಿಸಿಕೊಳ್ಬೇಕು. ಈ ಒಂದು ವರ್ಚಸ್ಸು ಹೈಕಮಾಂಡ್ ನಲ್ಲಿ ಸದ್ದಾಗಬೇಕು. ಆ ಮೂಲಕ ಮುಂಬರುವ ಚುನಾವಣೆ, ಜೊತೆಗೆ ಹಾಲಿ ಒಂದು ಸ್ಥಾನವನ್ನ ಉಳಿಸಿಕೊಳ್ಳುವಂತಹ ಹೋರಾಟ ಕೂಡ ನಿರಂತರವಾಗಿರಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ರಮೋದ್ ಉಪ್ಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.